ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಕ್ಷಾ ಲಾಗ್ಸ್. ನಾನು ನಿಮ್ಮ ಸುಮಾ ಉಮೇಶ್. ದಕ್ಷಿಣ ಭಾರತದಲ್ಲಿ ಸಕಲ ಭಾಗ್ಯ ದೇವತೆ ಎಂದು ಹೆಸರುವಾಸಿಯಾಗಿರುವ ಭಗವಾನ್ ಮಹಾವಿಷ್ಣುವಿನ ಪತ್ನಿ, ಸಮೃದ್ಧಿ ಸಂಪತ್ತಿನ ದೇವತೆಯಾದ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಇವತ್ತು ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ಈ ದೇವಸ್ಥಾನಕ್ಕೆ ಸುಮಾರು ಒಂದು 200 ವರ್ಷಗಳ ಇತಿಹಾಸ ಇರೋದನ್ನು ನಾವು ನೋಡ್ಬೋದು. ಹಾಗೆ ಎಲ್ರಿಗೂ ಗೊತ್ತು, ಲಕ್ಷ್ಮಿ ಅಂತಂದರೆ ಮೇಯ್ನ್ ದುಡ್ಡಿನ ದೇವತೆ. ಸೊ ನಾವು ಶುಕ್ರವಾರ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಹೊರಟ್ವಿ. ಇದು ತುಮಕೂರು ಜಿಲ್ಲೆಯಲ್ಲಿ ಬರ್ತಕ್ಕಂಥ ದೇವಸ್ಥಾನ. ತುಮಕೂರಿಂದ ಒಂದು 36 ಕಿಲೋಮೀಟ್ರ್ ದೂರದಲ್ಲಿದೆ. ಅಲ್ಲಿಂದ ನಾವು ತುಮಕೂರಿಂದ ಆಟೋ ಇಟ್ಕೊಂಡು ಹೋದ್ವಿ ದೇವಸ್ಥಾನಕ್ಕೆ. ಹೋಗಿ ಅಲ್ಲಿ ಚೆನ್ನಾಗಿತ್ತು ದೇವಸ್ಥಾನ. ಎಂಟ್ರೆನ್ಸಲ್ಲಿ ಕೈಕಾಲು ತೊಳ್ಕೊಳ್ಳೋಕೆ ಜಾಗ ಇತ್ತು. ಕೈಕಾಲು ತೊಳ್ಕೊಂಡು ಮತ್ತು ಇದನ್ನೆಲ್ಲ ಹಣ್ಣು ಕಾಯಿ ಎಲ್ಲ ತೊಗೊಂಡ್ವಿ, ಹೂವೆಲ್ಲ ತೊಗೊಂಡ್ವಿ. ಹಾಗೆ ಕ್ಯೂನಲ್ಲಿ ಹೋಗೋದು, ಕ್ಯೂ ಸಿಸ್ಟಮ್ ಇದೆ ಅಲ್ಲಿ. ನೆನ್ನೆ ನಾವು ಹೋದಾಗ ರಶ್ ಏನಿರಲಿಲ್ಲ, ಕಡಿಮೆ ಇತ್ತು ರಶ್ಶು. ಇರಲೇ ಇಲ್ಲ, ಜನ ಇರಲಿಲ್ಲ. ಬೆಳಗ್ಗೆನೇ ಮಾರ್ನಿಂಗೇ ಬಂದೋಗಿದ್ರೆ ಜನ ಇಲ್ಲ. ಸೊ ನಾವು ಹೋದಾಗ ಏನು ರಶ್ ಇರಲಿಲ್ಲ. ಹಣ್ಣು ಕಾಯಿ ತೊಗೊಂಡ್ವಿ, ಸೀದಾ ಹೊರಟ್ವಿ. ಹಾಗೆ ಹೋಗ್ತಾ ಇದ್ವಿ, ಒಳಗಡೆ ಹೋದ್ವಿ. ನಮ್ಮ ಪಾಪು ನೋಡಿ ಎಷ್ಟು ರಶ್ ಇಲ್ಲದೆ ಇರೋದ್ರಿಂದ ನಮಗೆ ಬೇಗ ದರ್ಶನ ಮಾಡಲಿಕ್ಕಾಯಿತು. ಸಂಡೇ ಮತ್ತು ಫ್ರೈಡೇ ಯಾವಾಗಲೂ ತುಂಬ ರಶ್ ಇರುತ್ತಂತೆ. ನಾವು ಹೋದಾಗ ಈವ್ನಿಂಗ್ ಆಗಿತ್ತು. ನಾವು ಹೋದಾಗ ಅಲ್ಲೇ ಸಂಜೆ 4 ಗಂಟೆ ಆಗಿತ್ತು. ಸೊ ಹೋದ್ವಿ, ಬೇಗ ಎಲ್ಲ ದರ್ಶನ ಆಯಿತು. ಒಳಗಡೆ ಹೋಗಿ ಪೂಜೆ ಮಾಡಿಸ್ಕೊಂಡು ಮಡ್ಲಕ್ಕಿ ಎಲ್ಲ ಕೊಟ್ಟು ಸೆಲ್ಫಿ ತೊಗೊಂಡು ಮತ್ತು ಆಚೆ ಬಂದ್ವಿ. ನೋಡಿ, ಲಕ್ಷ್ಮೀ ದೇವಸ್ಥಾನ, ಮಹಾಲಕ್ಷ್ಮಿ ಕಾಣಿಸ್ತಿದೆ ಅಂತ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಅದರ ಬ್ಯಾಕ್ ಸೈಡಲ್ಲಿ, ಲಕ್ಷ್ಮೀ ದೇವಸ್ಥಾನದ ಬ್ಯಾಕ್ ಸೈಡಲ್ಲಿ ಮಾರಿಕಾಂಬ ದೇವಿ ದೇವಸ್ಥಾನ ಇದೆ. ಅಲ್ಲೂ ಹೋದ್ವಿ. ಅಲ್ಲೂ ಪೂಜೆ ಮಾಡಿಕೊಂಡು ನಮಸ್ಕಾರ ಮಾಡಿಬಿಟ್ಟು ಅಲ್ಲಿಂದ ಹೊರಟು ಹೊರಗಡೆ ಬಂದರೆ ಇಲ್ಲಿ ನವಗ್ರಹ ದೇವಸ್ಥಾನ ಇದೆ, ಅಂದರೆ ಆಂಜನೇಯನ ದೇವಸ್ಥಾನ ಇದೆ. ಸೊ ಅಲ್ಲಿ ಆಂಜನೇಯನ ಪೂಜೆ ಮಾಡಿಸಿ ನಮಸ್ಕಾರ ಮಾಡಿಕೊಂಡು ಹೊರಗಡೆ ಬಂದ್ವಿ. ಕೋತಿಗಳಿಗೆ ಬಾಳೆಹಣ್ಣು ಕೊಟ್ಟಲು ನಮ್ಮ ಪಾಪು. ಬಾಳೆಹಣ್ಣೆಲ್ಲ ಕೊಟ್ಬಿಟ್ಟು ಪ್ರಸಾದ ಮಾಡೋಣ ಅಂತ ಹೋದ್ವಿ. ಲೇಟ್ ಆಗುತ್ತೆ ಹೊರಡೋದಕ್ಕೆ ಅಂತ. ಸೊ ಪ್ರಸಾದ ಹಾಲ್ ಹತ್ರ